ಕುಷ್ಟಗಿ ತಾಲೂಕಿನ ಹೊಮ್ಮಿನಾಳ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುತ್ತಲಿನ ಪರಿಸರ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಅಪಾರ ಪ್ರಮಾಣದಲ್ಲಿ ಮುಳ್ಳಿನ ಜಾಲಿ ಗಿಡಗಂಟಿ ಬೆಳೆದು ವಿಷಕಾರಿ ಜೀವ ಜಂತುಗಳ ಕಾಟ ಹೆಚ್ಚಾಗಿದೆ ಎನ್ನಲಾಗಿದೆ. ಶಾಲಾ ಕಟ್ಟಡದ ಹಿಂಭಾಗದಲ್ಲಿ ಹೆಜ್ಜೆ ಇಡಲಾರದಷ್ಟು ಮುಳ್ಳಿನ ಕಂಟಿ ಬೆಳೆದಿವೆ. ಮಕ್ಕಳಿಗೆ ಮತ್ತು ಶಾಲಾ ಶಿಕ್ಷಕರಿಗೆ ಅನುಕೂಲ ಆಗಲಿ ಎಂದು ನಿರ್ಮಾಣ ಮಾಡಿರುವ ಶೌಚಾಲಯ ಹಾಳು ಬಿದ್ದಿದೆ. ಅತ್ತ ಹೆಜ್ಜೆ ಹಾಕಬೇಕಾದ್ರೆ ಹಾವು ಚೇಳನ್ನ ನೆನೆಯುತ್ತಲೇ ಹೆಜ್ಜೆ ಇಡುತ್ತಾ ಹೋಗಬೇಕು ಎನ್ನುವಂತೆ ವಾತಾವರಣ ಕೆಟ್ಟು ಹೋಗಿದೆ. ಶಾಲಾ ಪರಿಸರ ಸ್ವಚ್ಛತೆ ಇಲ್ಲಿ ಸಂಪೂರ್ಣ ಮಾಯವಾಗಿ ಪಾಲಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಶಾಲೆಗೆ ಹಿಂದೆ ಇರುವ ಶೌಚಾಲಯಕ್ಕೆ ಪ್ರವೇಶ ಮಾಡಬೇಕಾದ್ರೆ ಮೈ ಕೈಗೆ ಮುಳ್ಳಿನ ಕಂಟಿಯನ್ನ ಪರಚಿಕೊಂಡೇ ಒಳ ಹೋಗಬೇಕು ಎನ್ನುವಂತಾಗಿದೆ ಇಲ್ಲಿನ ದುಸ್ಥಿತಿ. ಎರಡು ಪಕ್ಕದಲ್ಲಿ ಅಪಾರವಾದ ಮುಳ್ಳು ಜಾಲಿಯ ಕಂಟಿ ಬೆಳೆದು ಶಾಲಾ ಕಟ್ಟಡವೇ ಕಾಣದಂತಾಗಿದೆ. ಆದರೂ ಅದನ್ನ ಕಡಿಸಿ ಸ್ವಚ್ಛ ಮಾಡುವ ಕೆಲಸ ಯಾರಿಂದಲೂ ನಡೆಯದೆ ಇರುವುದೇ ಶಾಲೆಯ ಮಕ್ಕಳಿಗೆ ಒದಗಿ ಬಂದಿರುವ ದುರ್ದೈವದ ಸಂಗತಿ. ಇನ್ನಾದರೂ ಸಂಬಂಧಪಟ್ಟವರು ಈ ಸಮಸ್ಯೆಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಲಕ್ಷ್ಮಣ್ ನವಲಹಳ್ಳಿ, ನ್ಯೂಸ್ 90 ಕನ್ನಡ, ಕೊಪ್ಪಳ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ, ಸಮಾಜದ ಉತ್ತಮ ಬೆಳವಣಿಗೆಗಾಗಿ.